ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಇಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿ, 20ನೇ ಶತಮಾನದಲ್ಲಿ ಕಂಡ ಮಹಾಜ್ಞಾನಿ ಅಂಬೇಡ್ಕರ್ ಅವರ ಜೀವನ ಪರ್ಯಂತ ಜ್ಞಾನ ಸಂಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಿದರು. ಅನೇಕ ಪಂಡಿತರು, ರಾಜಕಾರಣಿಗಳ ಮುಂದೆ ವಾದ ಮಾಡುವ ಶಕ್ತಿ ಅವರು ಹೊಂದಿದ್ರು ಅಂದರು. ತಾಲೂಕು ಪಂಚಾಯತ್ ಇಒ ಹೊನ್ನಯ್ಯ ಮಾತನಾಡಿ, ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಬೇಕೆಂದು ಪ್ರಸ್ತಾಪನೆ ಮಾಡಿ ಸಂವಿಧಾನದಲ್ಲಿ ಅಂಗೀಕರಿಸಿದವರು ಅಂಬೇಡ್ಕರ್ ಅಂದರು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಪೌರಾಯುಕ್ತ ರಮೇಶ್, ಉಪ ತಹಶೀಲ್ದಾರ್ ಶ್ವೇತಾ ಹಾಜರಿದ್ದರು. ರಾಜನ ಆಡಳಿತ ಅವನ ಪರಿವಾರ ಮಾತ್ರ ವಿಶೇಷವಾದ ಸವಲತ್ತುಗಳಿಗೆ ಹಕ್ಕುಗಳಿಗೆ ಹಕ್ಕುಬದ್ಧರಾಗಿರ್ತಾರೆ. ಕೆಲವು ರಾಷ್ಟ್ರಗಳು ನೋಡ್ತೀರಿ, ಇವತ್ತಿಗೂ ಇದೆ. ಕೆಲವು ಪ್ರಜಾಪ್ರಭುತ್ವ ರಾಷ್ಟ್ರ ಇದ್ದರೆ ಇವತ್ತು ಕೂಡ ರಾಜನ ಆಡಳಿತಕ್ಕೆ ಒಳಪಟ್ಟಿರುವಂಥ ಸುಮಾರು 16 ದೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲ. ಅಲ್ಲಿ ಏನಿದ್ರು ಕಿಂಗ್ ಇರ್ಬೇಕಾದ್ರೆ ಏನು ಮಾಡ್ತಾನೆ, ಅವನ ಸಂಬಂಧಿಕರು, ಅವ್ರ ಮಗಳು, ರಳಿಯ ಅಂತರ್ರಿಗೆ ಮಾತ್ರ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಕೊಂಡು ಅನೇಕ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. ಇನ್ನು ಸಾಮಾನ್ಯವಾಗಿ ದುಡಿಯುವಂಥ ಏನು ನಾಗರಿಕರಿರ್ತಾರೆ, ಇವತ್ತು ಕೂಡ ಜೀತ ಅವ್ರು ಎಷ್ಟೇ ಶ್ರೀಮಂತರಿರ್ಬೋದು ಆ ದೇಶದಲ್ಲಿ, ಆದರೂ ಕೂಡ ಅವ್ರಿಗೆ ಹಕ್ಕಿಲ್ಲ. ಪ್ರತಿಭಟನೆ ಮಾಡೋ ಹಕ್ಕಿರೋದಿಲ್ಲ ಅವ್ರ ರಾಜನ ಬಗ್ಗೆ. ಏನೋ ಪ್ರತಿಭಟನೆ ಮಾಡಿ ತಗೊಂಡು ಜೈಲಿಗೆ ಹಾಕ್ತಾರೆ. ಕಾನೂನನ್ನು ಯಾವ ಕೋರ್ಟು ಇಲ್ಲ. ಆ ರಾಜ ಏನು ಹೇಳ್ತಾನೆ ಅದೇ ಕಾನೂನು, ಏನು ಬೇಕಾದ್ರೂ ಮಾಡ್ಬೋದು. ಅಂಥ ರಾಷ್ಟ್ರಗಳು ಇವತ್ತಿಗೂ ಇದೆ. ಅಂಥ ಟೈಮ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವವಾದಂಥ ದೇಶ ನಮ್ಮದಾಗಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪರಮಾಧಿಕಾರ, ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದಲೇ ಆಳುವಂಥದ್ದು. ಪ್ರಜೆಗಳಿಂದ ಈಗ ನಾವು ಬೇರೆ ಯಾರು ಬೇಕಾದ್ರೆ ಆಳ್ಬೋದು, ಆದರೆ ಆಳಿಸ್ಕೊಳ್ತಾ ಇರೋರು ನಿಮ್ಮಿಂದ ಸೆಲೆಕ್ಟ್ ಆಗಿರುವಂತಾರೆ. ನಾಳೆ ಹೊತ್ತರೆ ಇಂಥದ್ದು ಸರಿಯಿಲ್ಲ ಅಂದರೆ ಕಿತ್ತಾಕೋ ಹಕ್ಕು ನಿಮಗಿದೆ, ಪ್ರಜೆಗಳಿಗಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.